ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಾವು ಕ್ರೋಶ ಕುಚ್ಚು ಹಾಕ್ತೀವಿ ಅಲ್ವಾ, ಕ್ರೋಶ ಕುಚ್ಚು ಹಾಕಿದಾಗ 6 ಎಳೆ ದಾರನ ನಾವು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಹೇಗೆ ಚೈನ್ಗಳನ್ನು ಹಾಕೋದು. ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ಕ್ರೋಶ ಕುಚ್ಚು ಬರದೇ ಇರೋರಿಗೆ ಈ ವಿಡಿಯೋ ಮಾಡಿರೋದು ನಾನು. ಮತ್ತು ರಿಕ್ವೆಸ್ಟೆಡ್ ವಿಡಿಯೋ ಇದು. ತುಂಬ ಜನ ಕೇಳಿದರು ನನಗೆ ಕ್ರೋಶ ಕುಚ್ಚು ಹಾಕಕ್ಕೆ ಬರೋಲ್ಲ, ಅಂದರೆ ಹೇಗೆ ಹಾಕಬೇಕು ಮತ್ತು ಅದು 6 ಎಳೆ ದಾರನ ನೀವು ಹೇಗೆ ಕ್ರಿಯೇಟ್ ಮಾಡ್ಕೊತೀರಿ ಅಂತ ಹೇಳಿಬಿಟ್ಟು ನನಗೆ ತುಂಬ ಜನ ಕೇಳಿದರು. ಅದರಿಂದ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ನಾನು 6 ಎಳೆ ದಾರನ ಯಾವ ರೀತಿ ತೊಗೊತೀನಿ ಇಲ್ಲಿ. ಫ್ರೆಂಡ್ಸ್, ನೀವು ಕುತ್ಕೊಂಡಲ್ಲೇ 6 ಎಳೆ ದಾರಾನ ಮಾಡ್ಕೋಬೋದು. ಅಂದರೆ ಲೆಂತ್ ಅಷ್ಟೊಂದು ಇರಲ್ಲ, ಶಾರ್ಟ್ ಇರುತ್ತೆ. ಮತ್ತು ನಾವು ಫುಲ್ ಸ್ಯಾರಿಗೆ ಹಾಕಬೇಕಂದ್ರೆ ಈಗ ನಾನು ಯಾವ ಥರ ಹಾಕ್ಕೊತಿದ್ದೀನಲ್ವ ಅದೇ ಥರ ಮಾಡಿದರೆ ಫುಲ್ ಸ್ಯಾರಿಗೆ, ಅಂದರೆ ಪ್ಲೇನ್ ಕುಚ್ಚು ಹಾಕ್ತಿರ್ತೀವಿ ನಾವು, ಬೇಬಿ ಕುಚ್ಚು ಹಾಕು ಅಂದಾಗ ನಾವು ಈ ಥರ 6 ಎಳೆ ದಾರಾನ ನಾವು ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಹೀಗೆ ಮಾಡಿದರೆ ನಾವು ತುಂಬ ಲೆಂತ್ ಆಗಿರೋ ದಾರಗಳನ್ನು ತೊಗೋಬೋದು. ಇಲ್ಲ ನಾನು ಕುತ್ಕೊಂಡಲ್ಲೇ ಮಾಡ್ತೀನಿ ಅಂತ ಅಂದರೆ ಥ್ರೆಡ್ ಲೆಂತಾಗಿ ಸಿಗಲ್ಲ, 6 ಎಳೆ ದಾರ ತುಂಬ ಶಾರ್ಟ್ ಇರುತ್ತಲ್ವ, ಅವಾಗೆ ನಾವು ಅದನ್ನು ಪದೇ ಮತ್ತೆ ಕಟ್ಕೊಳ್ಳೋದು ಆ ಥರ ಮಾಡಿದರೆ ಕ್ರೋಶ ಕುಚ್ಚು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ನಾನು ಲೆಂತಾಗಿ, ಅಂದರೆ ಇನ್ನೂ ನಿಮ್ಮನೆ ಉದ್ದ ಇದ್ದರೆ ಮತ್ತು ಹೊರಗಡೆ ಎಲ್ಲಾದರೂ ಸ್ವಲ್ಪ ಜಾಗ ಫ್ರೀ ಇದ್ದರೆ ಅಲ್ಲಿ ಹೋಗಿ ನೀವು ಮಾಡ್ಕೋಬೋದು. ತುಂಬ ಲೆಂತ್ ಒಂದು ಸ್ಯಾರಿಗೆ ಆಗೋವಷ್ಟು. ಈಗ ನಾನು ಮಾಡ್ತಾಯಿದ್ದೀನಲ್ವ, ಒಂದು ಸ್ಯಾರಿಗೆ ಫುಲ್ ಆಗುತ್ತೆ. ಪ್ಲೇನ್ ಕುಚ್ಚು ಹಾಕ್ತಾಯಿದ್ದೀನಿ ನಾನು, ಅದರಿಂದ ಒಂದೊಂದು ಬೀಡ್ಸ್ ಯೂಸ್ ಮಾಡಿಕೊಂಡು ಅದರಿಂದ ನನಗೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ಇಷ್ಟು ಲೆಂತ್ ಸಾಕಂತ ಹೇಳಿ ನಾನು ಕಟ್ ಮಾಡ್ಕೊತೀನಿ. ಸಿಲ್ಕ್ ದಾರನ ತಗೊಂಡು ನಾವು ಒಂದು 3 ರೌಂಡ್ ಸುತ್ತಿದ್ರೆ 6 ಎಳೆ ದಾರ ಕ್ರಿಯೇಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸುತ್ತಿದ್ದೀನಿ. ಈಗ ನಾನು ಎಂಡಲ್ಲಿ ಒಂದೇ ಒಂದು ಚಿಕ್ಕ ನಾಟನ್ನು ಹಾಕ್ಕೊತೀನಿ ನೋಡಿ, ಯಾಕಂದರೆ ಬಿಡಿಯಾಗಿ ಬಿದ್ದೋಗಬಾರ್ದು ಅಂತ ಹೇಳಿ ಒಂದು ಲಾಸ್ಟಲ್ಲಿ ಒಂದು ಚಿಕ್ಕ ನಾಟ್ ಹಾಕಬೇಕು. ನಂತರ ಒಂದು ವೇಸ್ಟ್ ಯಾವ ಥರ ಪೇಪರ್ ಇದ್ದರೆ ಪೇಪರ್ ಮೇಲೆ ಸುತ್ಕೋಬೋದು. ನಿಮ್ಮ ಹತ್ರ ಏನಾದರೂ ಈ ಥರ ರೌಂಡ್ ದಾರ ಸುತ್ತಿರೋದೇನಾದರೂ ಇದ್ದರೆ ದಾರದ ಮೇಲೂ ಕೂಡ ಸುತ್ಕೋಬೋದು. ನೋಡಿ, ಈ ಥರ ಸುತ್ಕೊಳ್ಳಿ. ನೀಟಾಗಿ ಅದನ್ನು ಸುತ್ಕೊಂಡು ನೆಕ್ಸ್ಟ್ ಅದನ್ನು ನೋಡಿ ಫಸ್ಟ್ ಲಾಸ್ಟ್ ಮತ್ತು ಸುತ್ತಿದಾದ್ಮೇಲೂ ಕೂಡ ಅಲ್ಲಿ ಒಂದು ಚಿಕ್ಕದಾಗಿ ನಾಟ್ ಹಾಕಬೇಕು. ಫ್ರೆಂಡ್ಸ್, ನೋಡಿ, ಮತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕ್ರೋಶನ ಹಾಕೋದು ಹೇಗೆ ಅಂತ ಹೇಳಿಬಿಟ್ಟು ಒಂಚೂರು ತೋರಿಸ್ತೀನಿ. ಇದರಲ್ಲಿ ನೋಡ್ಕೊಳ್ಳಿ. ನಾನು ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನು ನಿಮಗೆ ಕ್ರೋಶ ಹಾಕೋದು ಹೇಗೆ ಅಂತ ಹೇಳಿ ಹಾಕಿದ್ದೀನಿ. ಆದರೂ ಕೂಡ ಇವತ್ತು ದಾರ ಸುತ್ತಿದ್ನಲ್ವ, ದಾರ ಸುತ್ತಿದ ಮೇಲೆ ನಾವು ಹೇಗೆ ಸೀರೆಯೊಂದಿಗೆ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶನ ಹೇಗೆ ಹಾಕಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಥ್ರೆಡ್ನ ತಗೋಬೇಕು ಕೈ ಮೇಲೆ, ನಮ್ಮ ಬೆರಳುಗಳ ಮೇಲೆ ಈ ಥರ ತಗೊಂಡ್ರೆ ನಂತರ ನಾವು ಸೀರೆಯಿಂದ ಒಳಗೆ ದಾರಾನ ಎಳ್ಕೋಬೇಕು. ಆವಾಗ ಗಂಟು ಹಾಕಿರೋದನ್ನು ಹಿಂದೆ ಉಳಿಯುತ್ತೆ, ಮೇಲ್ಗಡೆ ಥ್ರೆಡ್ ಬರುತ್ತೆ ನೋಡಿ. ಈ ಥರ ಎಳ್ಕೋಬೇಕು. ನಾನು ಬರದೇ ಇರೋರಿಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬಂದವರು ಏನಾದರೂ ನಾನು ತಪ್ಪು ಮಾಡ್ತಾಯಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ನಂತರ ನೋಡಿ, ಈ ಥರ ಎಳ್ಕೊಂಡಾದ್ಮೇಲೆ ಒಂದೊಂದೇ ಚೈನ್ಗಳನ್ನು ಹಾಕ್ಕೊತ ಹೋಗಬೇಕು. ನೋಡಿ, ನಾನು ಎಳ್ಕೊತಾ ಇದ್ದೀನಿ ನೋಡಿ. ಈ ಥರ ನೀಡಲ್ ದಾರದ ಕೆಳಗೆ ಹಾಕಬೇಕು. ಆವಾಗ ಅಲ್ಲಿ ನೀಡಲ್ ಒಳಗೆ ದಾರ ಬಂದಾಗ ಅದನ್ನು ಎಳ್ಕೋಬೇಕು ನೀಟಾಗಿ. ನೋಡಿ, ಈ ಥರ ನೀಡಲ್ ದಾರದ ಕೆಳಗೆ ಹಾಕಿ, ಈ ಥರ ನೀಡಲ್ ದಾರದ ಕೆಳಗೆ ಹಾಕಿ ದಾರನ ಎಳ್ಕೋಬೇಕು. ನೀವು ಏನೋ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬಂದೇ ಬರುತ್ತೆ ಫ್ರೆಂಡ್ಸ್. ಕ್ರೋಶ ಬರಲ್ಲ ಅಂತ ಯೋಚನೆ ಬೇಡ. ನೀವು ಜಸ್ಟ್ ಸಿಂಪಲ್ಲಾಗಿ ಹಾಕಿ ಆಮೇಲೆ ನೀವು ನೋಡಿ ನಿಮ್ಮ ಸೀರೆಗಳಿಗೆ ಯಾವ ಥರ ಡಿಸೈನ್ ನೋಡಿದ್ರೂ ಕೂಡ ನೀವು ಬಿಡಲ್ಲ, ಎಲ್ಲ ಡಿಸೈನ್ಗಳನ್ನು ಹಾಕಿ ನೋಡಿ ಫ್ರೆಂಡ್ಸ್. ಈ ಥರ ಚೈನ್ಗಳನ್ನು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಡಿಸೈನ್ ಇದೆ ನಿಮ್ಮ ಮೈಂಡಲ್ಲಿ ಅದನ್ನು ಕ್ರಿಯೇಟ್ ಮಾಡ್ತಾ ಹೋಗಿ. ಇಲ್ಲ ಯೂಟ್ಯೂಬ್ ನೋಡಿ, ಒಳ್ಳೆ ವೀಡಿಯೋಸ್ಗಳಿರ್ತವೆ ಕುಚ್ಚು ಹಾಕಿರೋವು, ಅವನ್ನು ಕೂಡ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಒಂದು ಬಿಸ್ನೆಸ್ಸೇ ಅಲ್ವಾ. ನಾವು ಒಂದು 5-6 ಟೈಲರ್ಗಳನ್ನು ಹಿಡ್ಕೊಂಡಿದ್ದೀವಿ ಅಂತ ಅಂದರೆ ಈ ಥರ ಕುಚ್ಚು ಏನಾದರೂ ನಮಗೆ ಬಂದರೆ, ಒಳ್ಳೆ ಕುಚ್ಚುಗಳನ್ನು ಹಾಕಿದರೆ ನಾವು ಕೂಡ ಮನೆಯಲ್ಲಿ ಕುತ್ಕೊಂಡು ಓನಾಗಿ ಒಂದು ಚಿಕ್ಕ ಹಣವನ್ನು ಸಂಪಾದಿಸ್ಬೋದಲ್ವಾ. ಏನು 200 ರೂಪಾಯಿ 300 ರೂಪಾಯಿ ಅಂತ ಕೆಲವರಿಗೆ ಅನ್ನಿಸ್ಬೋದು, ಚಿಲ್ಲರೆ ಕಾಸು ಅಂತ ಹೇಳಿ. ನಾವು ಮನೆಯಲ್ಲಿ ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ 200 ರೂಪಾಯಿ 300 ರೂಪಾಯಿನೂ ದೊಡ್ಡದಲ್ವಾ.
ಅದನ್ನು ನಾವೇ ಸಂಪಾದಿಸಿದ್ದೀವಿ ಅಂತ ಅಂದರೆ ಎಷ್ಟೊಂದು ಖುಷಿ ಇರುತ್ತೆ ಅದರಲ್ಲಿ. ಅದರಿಂದ ಹೇಳ್ತಾ ಇರೋದು, ಏನೇ ಒಂದು ಇದು ಕಲಿಬೇಕಂತ ಮನಸ್ಸಲ್ಲಿದ್ದರೆ ನಾವು ಕಲಿತೀವಿ. ಕಲೀರಿ, ಕಲ್ತ್ಬಿಟ್ಟು ನಿಮ್ಮ ಸ್ಯಾರಿಗಳಿಗಾದರೂ ನೀವೇ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಎಲ್ಲದನ್ನು ದುಡ್ಡು ಕೊಟ್ಟೆ ತೊಗೊಳಕ್ಕಾಗಲ್ವಲ್ಲ, ಅದರಿಂದ ಹೇಳ್ತಾ ಇರೋದು. ನೋಡಿ ನಾನು ಈ ಥರ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ತುಂಬ ವೀಡಿಯೋಸ್ಗಳಿದೆ ನೋಡಿ ಫ್ರೆಂಡ್ಸ್. ನಾನು ಕುಚ್ಚು ಹಾಕಿರುವಂಥದ್ದು ಸಿಂಪಲ್ ಕುಚ್ಚು ಹಾಕಿದ್ದೀನಿ, ಮತ್ತು ಗ್ರ್ಯಾಂಡ್ ಇರೋ ಕುಚ್ಚುಗಳನ್ನು ಹಾಕಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿ. ಏನಾದರೂ ನಿಮ್ಗೆ ಬರಲ್ಲ, ನನಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ. ನಿಮಗೆ ಯಾವ ಥರ ಕಲಿಸ್ಬೇಕಂತ ಹೇಳಿ ನನಗೆ ಹೇಳಿ, ನಾನು ನೀಟಾಗಿ ಕಲಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ನಾನು ನೀಡಲ್ ಹೇಗೆ ತೊಗೊತಾ ಇದ್ದೀನಿ, ದಾರದ ಕೆಳಗಿಂದ ನೀಡಲ್ನ ಮೇಲೆ ಎಳ್ಕೊಂಡು ಅದರಲ್ಲಿ ನೋಡಿ ನಾವು ಆಟೋಮೆಟಿಕ್ಲಿ ಅದು ಥ್ರೆಡ್ ಬಂದುಬಿಡುತ್ತೆ ಅದರಲ್ಲಿ. ಅದನ್ನು ನಾವು ಮತ್ತೆ ಇನ್ನೊಂದು ಚೈನಲ್ಲಿ ಎಳ್ಕೊಬೋದು. ಈ ಥರ ನೀವು ಹಾಕ್ತಾ ಹೋಗಿ ಫ್ರೆಂಡ್ಸ್, ಬಂದೇ ಬರುತ್ತೆ. ಜಸ್ಟ್ ಪ್ರಾಕ್ಟೀಸ್ ಮಾಡಿ, ಫಸ್ಟ್ ಕೈಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೀರೆಯೊಂದಿಗೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೈಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀಡ್ಲು ತೊಗೊಂಡು ಬೇರೆ ಥ್ರೆಡ್ ತೊಗೊಳ್ಳಿ, ಬೇಕಾದರೆ ಥ್ರೆಡ್ ವೇಸ್ಟ್ ಆಗುತ್ತಂದರೆ ಅಂಥವೆಲ್ಲ ತೊಗೊಂಡು ನೀವು ನೀಟಾಗಿ ಪ್ರಾಕ್ಟೀಸ್ ಆದಮೇಲೆ ಸೀರೆಯೊಂದಿಗೆ ಹಾಕಿ ಬಂದೇ ಬರುತ್ತೆ.